ಕೆಲವು ದಿನಗಳಿಂದ ಸುರೇಶನ ಹೆಂಡತಿ ಯಾಕೋ ತನ್ನ ಜೊತೆ ಮಲಗೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರೋದು ಸುರೇಶ್ಗೆ ಅನುಮಾನ ಹುಟ್ಟಿತ್ತು. ಯಾಕೆ ಮದುವೆ ಆದರೂ ನನ್ನ ಹೆಂಡತಿ ನನ್ನ ಜೊತೆ ಮಲಗ್ತಾ ಇಲ್ಲ ಅಂತ. ಒಂದು ದಿನ ರಾತ್ರಿ ಸುರೇಶ ಎದ್ದು ನೋಡ್ತಾನೆ, ಅವನ ಹೆಂಡತಿ ಅವನ ಪಕ್ಕದಲ್ಲೇ ಇರೋದಿಲ್ಲ. ಎಲ್ಲಿ ಹೋದ್ಲು ಅಂತ ಅವಳನ್ನ ಹುಡುಕ್ತಾ ಹೋದಾಗ ಅಡುಗೆ ಮನೆಗೆ ಹೋಗ್ತಾನೆ. ಅಡುಗೆ ಮನೆ ಬಾಗಿಲು ಮುಚ್ಚಿತ್ತು. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ ಹಿಂದಿನ ಬದಿ ಹೋಗ್ಬಿಟ್ಟು ಅಲ್ಲಿದ್ದಂತಹ ಕಿಟಕಿ ಮೂಲಕ ನೋಡ್ತಾನೆ. ನೋಡ್ತಾ ನೋಡ್ತಾ ಬೆಚ್ಚಿ ಬಿದ್ದಿದ್ದ. ಕಾರಣ ಅವನ ಹೆಂಡತಿ ಅವನ ತಮ್ಮನ ತೋಳಿನಲ್ಲಿ ಚಕ್ಕಂದ ಆಡ್ತಾ ಇದ್ಲು. ಎಲ್ಲವನ್ನ ಕಂಟ್ರೋಲ್ ಮಾಡಿಕೊಂಡು ಬೆಳಿಗ್ಗೆ ತನ್ನ ತಮ್ಮನನ್ನ ಮತ್ತು ಹೆಂಡತಿಯನ್ನ ಕರೆದು ಕೇಳಿದಾಗ ಗೊತ್ತಾಗಿದ್ದು ಅವನ ಹೆಂಡತಿ ಮತ್ತು ಅವನ ತಮ್ಮ ಇಬ್ಬರು ಕಾಲೇಜಲ್ಲಿ ಲವ್ ಮಾಡ್ತಾ ಇದ್ರು ಅಂತ. ಅದಕ್ಕೆ ಹೇಳೋದು ಸ್ನೇಹಿತರೆ, ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನೇ ಇದ್ದರೂ ಬಾಯಿ ಬಿಟ್ಟು ಹೇಳಬೇಕು. ಇಲ್ಲವಾದರೆ ಇಂತಹ ತೊಂದರೆಗಳು ನಮ್ಮ ಜೀವನದಲ್ಲೂ ಕೂಡ ಬರುತ್ತೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ಘಟನೆ ಸಾಕ್ಷಿಯಾಗಿತ್ತು.